ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಜಪ್ಪ. ಇತ್ತೀಚಿನ ಅಧ್ಯಯನ ಒಂದು ಆಘಾತಕಾರಿ ಸಂಗತಿಯನ್ನ ಬಹಿರಂಗಪಡಿಸಿದ್ದು, ದಿ ಲ್ಯಾನ್ಸೆಟ್ ಜರ್ನಲ್ನಲ್ಲಿ ಪ್ರಕಟವಾದ ಈ ವರದಿಯ ಪ್ರಕಾರ ಮುಂದಿನ 25 ವರ್ಷಗಳಲ್ಲಿ ಅಥವಾ 2050ರ ವೇಳೆಗೆ ವರ್ಷಕ್ಕೆ ಕ್ಯಾನ್ಸರ್ ಸಾವುಗಳ ಸಂಖ್ಯೆ ಸುಮಾರು 75% ಹೆಚ್ಚಾಗಿ 18.6 ಮಿಲಿಯನ್ಗೆ ತಲುಪಬಹುದು ಅಂತ ಹೇಳಲಾಗ್ತಾ ಇದೆ. 2050ರ ವೇಳೆಗೆ ಹೊಸ ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ 61% ಹೆಚ್ಚಾಗಿ 30.5 ಮಿಲಿಯನ್ ತಲುಪುತ್ತದೆ ಎಂದು ವರದಿ ಅಂದಾಜಿಸಿದೆ. ಪ್ರಸ್ತುತ ಪ್ರತಿ ವರ್ಷ ಸರಿಸುಮಾರು 18.5 ಮಿಲಿಯನ್ ಹೊಸ ಕ್ಯಾನ್ಸರ್ ಪ್ರಕರಣಗಳು ಪತ್ತೆಯಾಗುತ್ತಿವೆ. ಇದರ ಅರ್ಥ ಮುಂದಿನ 25 ವರ್ಷಗಳಲ್ಲಿ ರೋಗಿಗಳ ಸಂಖ್ಯೆ ಸುಮಾರು ದ್ವಿಗುಣಗೊಳ್ಳುತ್ತದೆ. 1990ರಲ್ಲಿ ಕ್ಯಾನ್ಸರ್ ಸಾವುಗಳ ಸಂಖ್ಯೆ ಸಾಕಷ್ಟು ಕಡಿಮೆಯಾಗಿತ್ತು. 2023ರ ವೇಳೆಗೆ ಕ್ಯಾನ್ಸರ್ ಸಾವುಗಳ 74% ಹೆಚ್ಚಾಗಿ 10.4 ಮಿಲಿಯನ್ ತಲುಪುತ್ತವೆ. ಹಾಗಿದ್ರೆ ಇದಕ್ಕೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ತಜ್ಞರ ಪ್ರಕಾರ ಕ್ಯಾನ್ಸರ್ ವೇಗವಾಗಿ ಹರಡಲು 2 ಪ್ರಮುಖ ಕಾರಣಗಳಿವೆಯಂತೆ. ಒಂದು ಆರ್ಥಿಕ ಅಭಿವೃದ್ಧಿ ಮತ್ತು ಬದಲಾಗುತ್ತಿರುವ ಜೀವನ ಶೈಲಿ. ಇನ್ನೊಂದು ಅನಾರೋಗ್ಯಕರ ಆಹಾರ ಪದ್ಧತಿ, ಧೂಮಪಾನ, ಮದ್ಯಪಾನ, ಬೊಜ್ಜು ಮತ್ತು ದೈಹಿಕ ಚಟುವಟಿಕೆಯ ಕೊರತೆ. ಇದರಿಂದ ವೃದ್ಧರ ಜನಸಂಖ್ಯೆ ಹೆಚ್ಚಳ. ಕ್ಯಾನ್ಸರ್ ಅಪಾಯವು ವಯಸ್ಸಾದಂತೆ ಹೆಚ್ಚಾಗುತ್ತದಂತೆ ಹೇಳಲಾಗ್ತಾ ಇದೆ. ತಡೆಗಟ್ಟಬಹುದಾದ ಕಾರಣಗಳು: ವಿಶ್ವದಾದ್ಯಂತ 40ಕ್ಕಿಂತ ಹೆಚ್ಚು ಕ್ಯಾನ್ಸರ್ ಸಾವುಗಳು 44 ಅಪಾಯಕಾರಿ ಅಂಶಗಳಿಗೆ ಸಂಬಂಧಿಸಿವೆ ಎಂದು ವರದಿ ಹೇಳುತ್ತಿದೆ. ತಂಬಾಕು ಬಳಕೆ, ಅನಾರೋಗ್ಯಕರ ಆಹಾರ ಪದ್ಧತಿ, ಅತಿಯಾದ ಸಕ್ಕರೆ ಮತ್ತು ಅಧಿಕ ರಕ್ತದ ಸಕ್ಕರೆ, ಬೊಜ್ಜು, ಅಷ್ಟೇ ಅಲ್ಲ ವ್ಯಾಯಾಮದ ಕೊರತೆ. ಈ ಕಾರಣಗಳನ್ನು ಪರಿಹರಿಸುವ ಮೂಲಕ ಮತ್ತು ಜೀವನ ಶೈಲಿಯನ್ನ ಸುಧಾರಿಸುವ ಮೂಲಕ ಕ್ಯಾನ್ಸರ್ ತಡೆಗಟ್ಟುವಿಕೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಇನ್ನು ಕ್ಯಾನ್ಸರ್ ನಿಯಂತ್ರಣಕ್ಕಾಗಿ ನೀತಿಗಳು ಮತ್ತು ಯೋಜನೆಗಳಿಗೆ ಜಾಗತಿಕ ಆರೋಗ್ಯ ಕಾರ್ಯಸೂಚಿಯಲ್ಲಿ ಇನ್ನೂ ಆದ್ಯತೆ ನೀಡಲಾಗಿಲ್ಲ ಎಂದು ಅಧ್ಯಯನದ ಪ್ರಮುಖ ಲೇಖಕಿ ಡಾಕ್ಟರ್ ಲೀಸಾ ಫೋರ್ಸ್ ಹೇಳಿದ್ದಾರೆ. ಅನೇಕ ದೇಶಗಳಿಗೆ ಸಾಕಷ್ಟು ಹಣಕಾಸಿನ ಕೊರತೆ ಇದೆ. ಇದು ಸಕಾಲಿಕ ರೋಗ ನಿರ್ಣಯ ಮತ್ತು ಉತ್ತಮ ಚಿಕಿತ್ಸೆಯನ್ನ ತಡೆಯುತ್ತದೆ. ಎಲ್ಲ ದೇಶಗಳು ಸಮಾನ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಹೊಂದಿದ್ದರೆ ಕ್ಯಾನ್ಸರ್ ಸಾವುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಎಂದು ಅವರು ಹೇಳಿದರು. ಇನ್ನು 204 ದೇಶಗಳು ಮತ್ತು ಪ್ರಾಂತ್ಯಗಳ ಡೇಟಾವನ್ನ ವಿಶ್ಲೇಷಿಸಿದ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಅಧ್ಯಯನವು ಈಗ ಕ್ರಮ ಕೈಗೊಳ್ಳಲಿದ್ದರೆ ಇನ್ನು 2050ರ ವೇಳೆಗೆ ಕ್ಯಾನ್ಸರ್ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ. 2050ರ ವೇಳೆಗೆ ಪ್ರತಿ ವರ್ಷ 30.5 ಮಿಲಿಯನ್ ಹೊಸ ಪ್ರಕರಣಗಳು ಮತ್ತು 18.6 ಮಿಲಿಯನ್ ಸಾವುಗಳು ಸಂಭವಿಸುತ್ತವೆ ಎಂದು ವರದಿ ಹೇಳುತ್ತಿದೆ. ಇದನ್ನ 2024ಕ್ಕೆ ಹೋಲಿಸಿದರೆ ಕ್ರಮವಾಗಿ 60.7% ಮತ್ತು 74.5%ದಷ್ಟು ಹೆಚ್ಚಾಗಿದೆ. ಇದರ ಅರ್ಥ ಕ್ಯಾನ್ಸರ್ ಭವಿಷ್ಯದಲ್ಲಿ ಇಡೀ ಜಗತ್ತಿಗೆ ಪ್ರಮುಖ ಆರೋಗ್ಯ ಸವಾಲಾಗಿ ಪರಿಣಮಿಸುತ್ತದೆ. ಜೀವನ ಶೈಲಿ ಬದಲಾವಣೆಗಳು, ಜಾಗೃತಿ ಮತ್ತು ಸುಧಾರಿತ ಆರೋಗ್ಯ ರಕ್ಷಣೆಯನ್ನ ಸಮಯಕ್ಕೆ ಸರಿಯಾಗಿ ಕಾರ್ಯಗತಗೊಳಿಸದಿದ್ದರೆ ಪರಿಣಾಮಗಳು ವಿನಾಶಕಾರಿಯಾಗಬಹುದು ಅಂತ ಅಚ್ಚರಿಕೆಯ ಹೇಳಿಕೆ ಈಗ ಬಯಲಾಗಿದೆ. ಏನೇ ಹೇಳಿ ವೀಕ್ಷಕರೇ, ದಿನನಿತ್ಯ ಜೀವನದ ಪ್ರಕಾರ ಆಹಾರ ಪದ್ಧತಿ ಆಗಿರಬಹುದು, ಇಲ್ಲ ನಾವು ರೂಢಿಯಲ್ಲಿ ನಮ್ಮ ಜೀವನದಲ್ಲಿ ಪಾಲಿಸುವಂತಹ ಕೆಟ್ಟ ಅಭ್ಯಾಸಗಳಾಗಿರಬಹುದು, ಅದು ನಮ್ಮ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಗೊತ್ತಿದ್ರೂ ಕೂಡ ನಾವು ಮತ್ತೆ ಅದನ್ನೇ ಪಾಲಿಸ್ತೇವೆ ಅಂತ ಅಂದ್ರೆ ನೀವೇ ಯೋಚನೆ ಮಾಡಬೇಕು. ಒಟ್ಟಾರೆಯಾಗಿ 2050ರ ವೇಳೆಗೆ ಕ್ಯಾನ್ಸರ್ ಹೆಚ್ಚಾಗಿ ಸಾವು ಸಂಭವಿಸುತ್ತದೆ ಅನ್ನೋ ಒಂದು ಅಚ್ಚರಿಯ ಹೇಳಿಕೆಯ ಬಯಲಾಗಿದ್ದು, ಮುಂದಿನ ದಿನಮಾನದಲ್ಲಿ ಇನ್ನು ಕ್ಯಾನ್ಸರ್ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂದು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.